ಹಾಯ್ ನಮಸ್ಕಾರ ಎಲ್ಲರಿಗೂ. ಒಂದು ತಿಂಗಳು ಮುಂಚೆ, ಒಂದು ತಿಂಗಳಲ್ಲ 2 ತಿಂಗಳು, ಜೂನ್ 7ನೇ ತಾರೀಕು ಒಂದು ತ್ರೀ ಲೇಯರ್ ಪ್ಲ್ಯಾಂಟೇಷನ್ ಅಂತಂದ್ಬಿಟ್ಟು ನುಗ್ಗೆ, ನಿಂಬೆ, ಗೋಡಂಬಿ ಇದನ್ನೆಲ್ಲ 3 ಲೇಯರ್ ಪ್ಲ್ಯಾಂಟೇಷನ್ ಮಾಡಿದ್ವಿ. ಇವಾಗ ಆಲ್ರೆಡಿ ಹೆಚ್ಚು ಕಡಿಮೆ 1 ತಿಂಗಳು 20 ದಿನ ಆಗಿದೆ. ಇವಾಗ ಯಾವ ಸಿಚುವೇಷನಲ್ಲಿದ್ದಾವೆ ಅಂತ ಅದನ್ನು ನೋಡೋದಕ್ಕೋಸ್ಕರನೇ, ತೋರಿಸೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಗೊತ್ತಿರೋ ಹಾಗೆ ಮಳೆ ಅಂತೂ ಹೆವಿ ಇದೆ ಈ ವರ್ಷ. ಅದ್ರಾಗೂ ಬೆಳಗಾವಿ ಡಿಸ್ಟಿಕ್ಕು ಹೆವಿ ಮಳೆ. ಒಂದು 20 ಡೇಸಿಂದ ಫುಲ್ಲು ಮಳೆ ಬಿದ್ದು ಆಲ್ಮೋಸ್ಟ್ ಏನಾಗಿದೆ ಗಿಡಗಳು ಅಂತಂದರೆ, ಕೆಲವೊಂದು ಗಿಡಗಳೆಲ್ಲ ಕೊಳ್ತು ಹೋಗಿದ್ದಾವೆ ನೀರು ಜಾಸ್ತಿಯಾಗಿ. ಇದಂತೂ ನಾರ್ಮಲ್ಲು, ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿರ್ತೀವಿ ಎಲ್ಲ ನಾವು ಹೇಳ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಒಂದು ಸರಿ ಸ್ಟಾರ್ಟ್ ಅಂತ ಮಾಡಿದ್ಮೇಲೆ ಚಾಲೆಂಜಸ್ ಏನೇನು ಬರ್ತವೆ ಅಂತಲೇ ಹೇಳೋಕ್ಕಾಗಲ್ಲ. ಮಳೆಗಾಲ ಅಂತೂ ಒಂದೊಂದು ಸರಿ ಪೂರ್ತಿ ಬಂದು ಹಾಳು ಮಾಡುತ್ತೆ, ಕೆಲವೊಂದು ಸರ್ತಿ ಬರದೇ ಹಾಳು ಮಾಡುತ್ತೆ, ಹಂಗಾಗತ್ತೆ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಬರೀ ಏನಿದೆ ಅಪ್ಡೇಟ್ ನೋಡೋಣ. ಇವಾಗ ನೀವು ನೋಡ್ತಿರ್ಬೋದು, ಮಳೆ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ನುಗ್ಗೆ ಗಿಡ ಎಲ್ಲೋ ಆಗಿಬಿಟ್ಟು, ಲೀವ್ಸ್ ಎಲ್ಲ ಎಲ್ಲೋ ಆಗಿಬಿಟ್ಟು ಕೊಳಿತಿದ್ದಾವೆ. ಈ ಥರ ಕೊಳಿತಿದ್ದಾವೆ ಇವು ಕೆಲವೊಂದು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡ್ದಂಗೆ, ಹೆವಿ ಅಂದರೆ ಹೆವಿ ಮಳೆ ಬಿದ್ದಿದೆ, ಫುಲ್ ಕೊಳಿತಿದೆ, ನೀರೆಲ್ಲ ನಿಂತ್ಕೊಂಡಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕೆಲವೊಂದು ಗಿಡಗಳು ಚೆನ್ನಾಗಿದ್ದಾವೆ, ಕೆಲವೊಂದು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ, ಸ್ವಲ್ಪ ಸ್ಟ್ರೆಂತ್ ಇರೋಕ್ಕೆ ಸ್ವಲ್ಪ ನೀಟಾಗಿ ಬೆಳೆದಿದ್ದಾವೆ. ಇನ್ನು ಕೆಲವೊಂದು ಕೊಳ್ತೋಗಿದ್ದಾವೆ, ಆ ಥರ ಆಗಿದ್ದಾವೆ. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ಕೊಳ್ತೋಗಿದೆ ಇವಾಗ. ಆಮೇಲೆ ಮಿಕ್ಕಿದ್ದೇನಿದೆ ಲಿಂಬೆ ಗಿಡ, ಆಮೇಲೆ ಇವು ನೋಡಿರಿ, ಇವು ನುಗ್ಗೆ ಗಿಡ ಇವೆಲ್ಲ ಕೊಳ್ತೋಗಿದೆ ನೋಡಿರಿ. ಇದು ಏನಕ್ಕೆ ಅಂತಂದರೆ ಇಲ್ಲಿ ಫುಲ್ ನೀರು ಹರ್ಕೊಂಡು ಬಂದಿದೆ ಈ ಲೈನಲ್ಲಿ ಫುಲ್ಲು. ಸೊ ಹಿಂಗಾಗಿ ಇವೆಲ್ಲ ಕೊಳ್ತೋಗಿದ್ದಾವೆ, ಎಲ್ಲೋ ಆಗಿದೆ ಫುಲ್ ಕಂಪ್ಲೀಟಾಗಿ. ಆಮೇಲೆ ಈ ನಿಂಬೆ ಗಿಡ, ಗೋಡಂಬಿ ಗಿಡ ಇವೆಲ್ಲ ಚೆನ್ನಾಗಿದ್ದಾವೆ, ಅವ್ರದ್ದೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ಅವಕ್ಕೆ ಎಷ್ಟು ನೀರಾದರೂ ಏನೂ ಆಗೋಲ್ಲ, ಅವಕ್ಕೆ ಅವ್ರದ್ದೇನೋ ಟೆನ್ಷನ್ನೇ ಇಲ್ಲ ಅನ್ನೋ ಥರ ಇರ್ತಾವೆ ಅವು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ಇದು ಕೆಲವೊಂದು ಕಡೆ ಗಿಡ ಚೆನ್ನಾಗಿ ಬೆಳೆದಿಲ್ಲ. ಏನಕ್ಕೆ ಅಂತಂದರೆ, ಇವಾಗ ಒಂದು 10 ವರ್ಷದಿಂದ ಆಲ್ಮೋಸ್ಟು ಕಳೆನಾಶಕ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಈ ನೆಲಕ್ಕೆ. ಈಗ ಸಡನ್ನಾಗಿ ಚೇಂಜ್ ಆಗಿ ಆರ್ಗ್ಯಾನಿಕ್ಕು ಅಥವಾ ನಾವು ಸಾವಯವ ಮಾಡ್ತೀವಿ ಅಂತಂದರೆ ವರ್ಕೌಟ್ ಆಗೋಲ್ಲ. ಆಲ್ರೆಡಿ ಏನೂ ತಾಕತ್ತೇ ಇಲ್ಲ, ದಮ್ಮೇ ಇಲ್ಲ ಇದರಲ್ಲಿ ಅನ್ನೋ ಥರ ಇದೆ ಈ ಮಣ್ಣಲ್ಲಿ. ಸೊ ಹಿಂಗಾಗಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ಎಲ್ಲಿ ಚೆನ್ನಾಗಿ ಸ್ವಲ್ಪ ತಾಕತ್ತಿದೆ ಮಣ್ಣಿಗೆ ಅಲ್ಲಿ ಆರಾಮಾಗಿ ಬೆಳ್ಕೊಂಡಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿರೋ ನುಗ್ಗೆ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಹೈಟು. ಆಮೇಲೆ ನೋಡಿರಿ ಎಲೆಗಳೆಲ್ಲ ಹೆಂಗಿದಾವೆ ಇಲ್ಲಿರೋ ನುಗ್ಗೆ ಗಿಡ. ಇದಕ್ಕೆ ಕಾರಣ ಏನು ಅಂತಂದರೆ, ನಾವಿಲ್ಲಿ ಕೃಷಿ ಹೊಂಡ ತೆಗೆಸಿದ್ವಿ. ಈ ಕೃಷಿ ಹೊಂಡದ್ದು ಮಣ್ಣು ತಂದು ನಾವು ಇಲ್ಲಿ ಹಾಕಿದ್ವಿ ಈ ಕಡೆ. ಸೊ ಅದಕ್ಕೆ ಇಲ್ಲಿ ಇದು ಹೊಸ ಮಣ್ಣು ಬಂದಿರೋದ್ರಿಂದ ಇದಕ್ಕೆ ಯಾವುದೇ ಥರದ ಕಳೆನಾಶಕ ಅಂಥದ್ದೆಲ್ಲ ಇದೇನೂ ಇಲ್ಲ, ಇದು ಹೊಸ ಮಣ್ಣು ಕಂಪ್ಲೀಟ್ಲಿ. ಅದಕ್ಕೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ನುಗ್ಗೆ ಗಿಡ. ಏನೂ ಇಲ್ಲ, ಮಣ್ಣು ನೀಟಾಗಿದೆ, ತಾಕತ್ತಿದೆ ಅಂತಂದರೆ, ಫರ್ಟಿಲೈಸೇಷನ್ ಚೆನ್ನಾಗಿದೆ ಅಂತಂದರೆ ಈ ಥರ ಬೆಳೀತವೆ. ಇದು ನೋಡಿರಿ, ಇದು ಗಿಡ ಫುಲ್ಲು. ಓಕೆ, ಅಷ್ಟೇ. ಮಳೆಗಾಲ ಅಂತೂ ನಮ್ಮ ಕೈಯಲ್ಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ. ಕೆಲವೊಂದು ಕಡೆ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ, ಕೆಲವೊಂದು ಕಡೆ ಇಲ್ಲ. ಆಲ್ಮೋಸ್ಟ್ ಒಂದು 300 ನುಗ್ಗೆ ಗಿಡ ಇದ್ವು. 300 ನುಗ್ಗೆ ಗಿಡ ಇದ್ದಾಗ ಒಂದು ಎಷ್ಟು ಉಳ್ಕೊಂಡಾವೆ ಇವಾಗ ಅಂತಂದ್ರೆ, ಒಂದು 250 ಗಿಡ ತನಕ ಉಳ್ಕೊಂಡಿದೆ. ಒಂದು 50 ಗಿಡ ಕೊಳ್ತೋಗಿದ್ದಾವೆ ಈಗ ಆಲ್ರೆಡಿ. ಈ ಕಡೆನೂ ಎಲ್ಲ ಇದ್ದಾವೆ, ಈ ಕಡೆ ಎಲ್ಲ ಚೆನ್ನಾಗಿದ್ದಾವೆ, ಈ ಕಡೆ ಸ್ವಲ್ಪ. ಆ ಕಡೆ ಇರೋದು ಮಾತ್ರ ಕೊಳ್ತೋಗ್ಬಿಟ್ಟಿದ್ದಾವೆ ಫುಲ್ಲು, ಅಲ್ಲಿ ನೀರು ಹರಿವು ಜಾಸ್ತಿ ಇರೋದ್ರಿಂದ. ಈ ಮಳೆಗಂತೂ ನಾವೇನೋ ಮಾಡೋಕ್ಕಾಗಲ್ಲ. ನೋಡೋಣ ಇನ್ನು ಮುಂದೆ ಏನೇನು ಚಾಲೆಂಜಸ್ ಬರ್ತವೆ, ಏನೇನು ಆಗುತ್ತೆ ನೋಡೋಣ, ಅಪ್ಡೇಟ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು.